ಆ ಯುವಕ ಇಂಜಿನಿಯರಿಂಗ್ ಓದಲು ಬೆಂಗಳೂರಿಗೆ ಬಂದಾಗ ವಿಜಯನಗರದ ಆದಿಚುಂಚನಗಿರಿ ಮಠದ ಹಾಸ್ಟೆಲ್ನಲ್ಲಿಯೇ ಅವರಿಗೆ ಸೀಟ್ ಸಿಗಲಿಲ್ಲ. ಹಾಗೆ ಅವರನ್ನು ವಾಪಸ್ ಕಳಿಸಲಾಗಿತ್ತು. ಕಡು ಬಡತನದಿಂದಾಗಿ ಪ್ರತಿಭಾವಂತನಾಗಿದ್ದರೂ ಅವರಿಗೆ ಸೀಟ್ ಸಿಕ್ಕಿರಲಿಲ್ಲ. ಆ ನೋವಿನಲ್ಲಿಯೇ ಅವರು ಹಿಂತಿರುಗಿದ್ರು. ಇಂದು ಅವರೇ ಈ ಮಠದ ಪೀಠಾಧಿಕಾರಿ. ಅಂದು ಬೆಂಗಳೂರಿನ ವಿಜಯನಗರದ ಆದಿಚುಂಚನಗಿರಿ ಮಠದ ಹಾಸ್ಟೆಲ್ನಲ್ಲಿ ಸೀಟು ಸಿಗದೆ ವಾಪಸ್ಸಾಗಿದ್ದ ಯುವಕ ಮತ್ಯಾರೂ ಅಲ್ಲ, ಇದೀಗ ಆದಿಚುಂಚನಗಿರಿ ಮಠದ ಪೀಠಾಧಿಕಾರಿಯಾಗಿರುವ ನಿರ್ಮಲಾನಂದನಾಥರೇ. ಸೀಟು ಸಿಗದ ಯುವಕನೇ ಇಂದು ಮಠದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. 72ನೆಯ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡ ನಿರ್ಮಲಾನಂದನಾಥರ ಶ್ರೀಗಳ ಮೂಲ ಹೆಸರು ನಾಗರಾಜ್. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನ ಚೀರನಹಳ್ಳಿ ಗ್ರಾಮದವರು. ನರಸೇಗೌಡ ಹಾಗೂ ನಂಜಮ್ಮ ದಂಪತಿಯ ಪುತ್ರನಾಗಿ 1969ರ ಜುಲೈ 20ರಂದು ಜನಿಸಿದರು. ಕೂಲಿ ಮಾಡುತ್ತಲೇ ಪ್ರಾಥಮಿಕ ಶಿಕ್ಷಣವನ್ನ ಮಾವಿನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನ ಮಾವಿನಹಳ್ಳಿ ಪ್ರಗತಿಪರ ವಿದ್ಯಾವರ್ಧಕ ಶಾಲೆಯಲ್ಲಿ ಪೂರ್ಣಗೊಳಿಸಿದರು. ಪ್ರೌಢ ಶಿಕ್ಷಣ ಮುಗಿಸುವ ವೇಳೆಗೆ ಆಧ್ಯಾತ್ಮದತ್ತ ಒಲವು ಬೆಳೆಸಿಕೊಂಡಿದ್ದರು. ತುಮಕೂರಿನಲ್ಲಿ ಡಿಪ್ಲೊಮಾ ಪದವಿ ಪೂರೈಸಿ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಪದವಿಗೆ ಸೇರಿದರು. ವಿಜಯನಗರದ ಆದಿಚುಂಚನಗಿರಿ ಮಠದ ಹಾಸ್ಟೆಲ್ನಲ್ಲಿ ಸೀಟು ಪಡೆಯಲು ಪರದಾಡಬೇಕಾಯಿತು. ಮೊದಲಿಗೆ ಹಾಸ್ಟೆಲ್ನಲ್ಲಿ ಸೀಟು ಸಿಗಲಿಲ್ಲ. ಮುಂದೆ ಮಾಜಿ ಶಾಸಕ ಎನ್ ವೀರಣ್ಣಗೌಡರ ಶಿಫಾರಸ್ಸಿನ ಮೇಲೆ ಕೊನೆಗೂ ಹಾಸ್ಟೆಲ್ನಲ್ಲಿ ಪ್ರವೇಶ ಸಿಗಿತು. ಇಂದು ಅದೇ ಯುವಕ ಆದಿಚುಂಚನಗಿರಿ ಮಠದ ಪೀಠಾಧಿಕಾರಿಯಾಗಿರುವುದು ಒಂದು ಪವಾಡವೇ ಸರಿ. ಸ್ವಾಮೀಜಿ ಆದ್ರೆ ಇನ್ನೇನು ಅನಿಸುತ್ತೆ ಬಿಡು, ಎಲ್ಲರ ಆಶೀರ್ವಾದ ಬಿಡು ಅಂತ ಅನಿಸುತ್ತೆ. ಅಷ್ಟೇ. ನಾವ್ಯಾಕೆ ಹೋಗ್ಲಿಲ್ಲ ಅಂದ್ರೆ ಇನ್ನೇನು ನಮ್ಗೇನು ಕೊಟ್ಟವ್ರೆ, ಅಷ್ಟೇ. ಎಲ್ಲರ ಜನರ ಆಸೆನೇ ಸಾಕು ಬಿಡು, ಇನ್ನೇನು ಮಾಡೋಕ್ಕಾಯ್ತು. ಮೊದಲೇ ಹೇಳ್ಬಿಟ್ಟಿತ್ತಲ್ಲ. ಇನ್ನೇನಕ್ಕೆ ಅಲ್ಲ, ಇದೀಗ ಆದಿಚುಂಚನಗಿರಿ ಮಠದ ಎಷ್ಟು ಶಾಖಾ ಮಠಗಳು ಎಲ್ಲದಕ್ಕೂ ಅವರೇ ಇವತ್ತು. ಬಿಡು, ಆಗಲಿ ಸಂತೋಷ. ನಮ್ಮ ಸೇವೆ ಮಾಡೋದೆಷ್ಟು, ಅವ್ರ ಸೇವೆನೂ ಅಷ್ಟೇ, ಜನಸೇವೆ. ಅವರು ಮಾಡಿರ್ಲಿಲ್ವಾ ಪಾಪ, ಅವರು ಇದು ಮಾಡಿ ಮತ್ತೆ ಇನ್ನೇನು. ಆದರೂ ಇವತ್ತು ನಮಗೆ ಅವರು ಇಷ್ಟು ನಮ್ಮ ಕರ್ನಾಟಕ ಹೊರಡಿಗೆ ಏನೋ ಈ ರೀತಿ ಆದರೂ ಅಂದರೆ ನಮಗೊಂಥರ ಭಾಳ ಕುಶಲತವಾಗಿ ಸಂತೋಷವಾಯಿತು. ಇನ್ನಷ್ಟೇ, ನಾವು ಇನ್ನೇನು ಹೇಳೋದಷ್ಟೇ. ಅವರು ಆಗೋದು ನಮಗೆ ಭಾಳ ದೇವರಷ್ಟು, ಅವರು ಅಷ್ಟೇ ನಮಗೆ ಒಳ್ಳೆಯದು. ನಮ್ಮ ಸ್ನೇಹಿತರು ಅದೇ, ನಾವು ಭಾಳ ಚೆನ್ನಾಗಿದ್ದು. ಸೈಕಲ್ ಪಯಣವಾಗಿಬ್ಬರು ಅಷ್ಟು ನನಗೆ ಸಾಕಾದ್ರೆ ಅವ್ರು ತುಳಿಯೋರು, ಅವ್ರು ಸಾಕಾದ್ರೆ ನಾನು ಆ ಮಟ್ಟಿಗಿದ್ದು ಚೆನ್ನಾಗಿದ್ದು. ನಾವೇನೋ ಅವಾಗ ಮಾಮೂಲಿ ನಾವು ಹಿಂಗಿದ್ದಾದೋ, ಅವರು ಮುಂದೆ ಹೋದ್ರು, ಚಾಲು ಆದರು, ಭಾಳ ಚೆನ್ನಾಗಿ ಇವತ್ತೇನೋ ಆಗಿತ್ತು. ನಮಗೆ ಸಂತೋಷ ಆಯ್ತದ ಅವ್ರಿಗೆ ಮಾಡೋದು, ನಮಗೆ ಭಾಳ ಅನುಕೂಲ. ಆದಿಶ್ರೀಗಳ ನೆಚ್ಚಿನ ಶಿಷ್ಯರು ನಿರ್ಮಲಾನಂದನಾಥರ ಮುಂದಿರೋ ಸವಾಲುಗಳು. ಚೆನ್ನೈನ ಐಐಟಿಯಲ್ಲಿ ಎಂಟೆಕ್ ವ್ಯಾಸಂಗ ಮಾಡಿ ಚಿನ್ನದ ಪದಕ ಗಳಿಸಿದರು. 1998ರ ಜುಲೈನಲ್ಲಿ ಬಾಲಗಂಗಾಧರ ಶ್ರೀಗಳಿಂದ ದೀಕ್ಷೆ ಪಡೆದರು. ಬಳಿಕ ಚಿಕ್ಕಬಳ್ಳಾಪುರ ಶಾಖಾ ಮಠದ ಜವಾಬ್ದಾರಿ ವಹಿಸಿಕೊಂಡರು. ಚಿಕ್ಕಂದಿನಿಂದಲೇ ಬಹಳ ಬುದ್ಧಿವಂತರಾದ ನಾಗರಾಜು ಯಾವಾಗಲೂ ಓದಿನಲ್ಲಿ ಮುಂದಿದ್ದರು. ಕಷ್ಟಪಟ್ಟು ದುಡಿದು ಓದಿ ತಮ್ಮ ಖರ್ಚು ವೆಚ್ಚವನ್ನ ತಾವೇ ನೋಡಿಕೊಳ್ತಾ ಇದ್ದರು. ಈ ದಿನ ಬಾಲಗಂಗಾಧರನಾಥ ಸ್ವಾಮಿಗಳ ಪ್ರೀತಿಯ ಶಿಷ್ಯನಾಗಿ ಆದಿಚುಂಚನಗಿರಿ ಮಠದ ಉತ್ತರಾಧಿಕಾರಿಯಾಗಿದ್ದಾರೆ. ಬಾಲ್ಯದಿಂದ ಕೂಡ ಆಧ್ಯಾತ್ಮಿಕ ಜೀವನದ ಬಗೆಗೆ ಒಲವಿತ್ತು. ಜೊತೆಗೆ ಪೂಜ್ಯ ಗುರೂಜಿಯವರ ಕೃಪೆ ಸಣ್ಣ ಪ್ರಾಯದಿಂದಲೂ ಕೂಡ ಇತ್ತು. ಪೂಜ್ಯ ಗುರೂಜಿಯವರನ್ನು ನೋಡಿದ ನಂತರದಲ್ಲಿ ಸನ್ಯಾಸಿ ಆದದ್ದು ಅದೇನು ದೊಡ್ಡ ವಿಷಯ ಅಂತ ನನಗೇನು ಅನಿಸೋದಿಲ್ಲ. ಬಾಲಗಂಗಾಧರನಾಥ ಸ್ವಾಮಿಗಳ ನೆಚ್ಚಿನ ಶಿಷ್ಯರಾದ ನಂತರ ಸುಮಾರು 15 ವರ್ಷಗಳಿಂದ ಪೂರ್ವಾಶ್ರಮದ ಮನೆಯ ಕಡೆ ಒಮ್ಮೆಯೂ ನೋಡಿಲ್ಲ.
ಭಕ್ತಿಪೂರ್ವಕವಾಗಿ ಇಡೀ ಆದಿಚುಂಚನಗಿರಿ ಮಠವನ್ನ ಬಾಲಗಂಗಾಧರನಾಥ ಸ್ವಾಮೀಜಿಗಳಂತೆ ಸಮಾಜ ಸೇವೆ ಮಾಡಲಿ ಎನ್ನುವುದು ಚೀರನಹಳ್ಳಿಯ ಜನರ ಆಶಯ. ಅತ್ಯಂತ ಸರಳ ಮೃದು ಮಾತಿನಿಂದಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ಭಕ್ತರ ಮೆಚ್ಚುಗೆ ಗಳಿಸಿದ್ದಾರೆ. ಒಕ್ಕಲಿಗರ ಮಠಕ್ಕೆ ನೂತನ ಸ್ವಾಮೀಜಿ. ಮಠದ ಪ್ರಭಾವ ಶ್ರೀಮಂತಿಕೆ ಉಳಿಯುತ್ತಾ ಆದಿಚುಂಚನಗಿರಿ ಮಠ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ರಾಜ್ಯ ರಾಜಕೀಯದಲ್ಲೂ ಮಠ ಪ್ರಭಾವ ಬೀರಿದೆ. ಎಲ್ಲ ಪಕ್ಷದ ನಾಯಕರೊಂದಿಗೆ ಬಾಲಗಂಗಾಧರನಾಥ ಶ್ರೀಗಳು ಉತ್ತಮ ಬಾಂಧವ್ಯ ಹೊಂದಿದ್ದರು. ಪ್ರತಿಯೊಂದು ಪಕ್ಷದಲ್ಲೂ ಅವರಿಗೆ ಆತ್ಮೀಯರಾದವರು, ಶಿಷ್ಯರೂ ಇದ್ದರು. ಆದರೂ ಇವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರಲಿಲ್ಲ. ರಾಜಕೀಯದವರ ಜೊತೆ ಇದ್ದೂ ಕೂಡ ಪಕ್ಷ ರಾಜಕಾರಣದಿಂದ ಹೊರಗೆ ಇದ್ರು. ನೇರವಾಗಿ ಯಾವುದೇ ಪಕ್ಷವನ್ನ ಅವರು ಬೆಂಬಲಿಸಲಿಲ್ಲ. ಯಾವುದೇ ಸರ್ಕಾರ ಬಂದರೂ ಸಹಕಾರ ಪಡೆದು ಅಭಿವೃದ್ಧಿ ಕೆಲಸ ಕಾರ್ಯಗಳತ್ತ ಚಿತ್ತ ಹರಿಸುತ್ತಿದ್ದರು. ಆದಿಚುಂಚನಗಿರಿ ಸ್ವಾಮಿ ಬಾಲಗಂಗಾಧರ ಸ್ವಾಮಿ, ಆದಿಚುಂಚನಗಿರಿ ಸ್ವಾಮಿ ಬಾಲಗಂಗಾಧರ ಸ್ವಾಮಿ. ಕಟ್ಟಿದ ಮಠವನ್ನ ಸಮಾಜ ಸೇವೆಗೆ ಬಳಸಿಕೊಂಡರು. ಆ ಮೂಲಕ ತಮ್ಮನ್ನ ತಾವು ಜನರ ಸೇವೆಗಾಗಿ ಅರ್ಪಿಸಿಕೊಂಡರು. ಹಿಂದಿನ ಶ್ರೀಗಳು ಮಾಡಿರುವ ಕಾರ್ಯವನ್ನ ನಿರ್ಮಲಾನಂದನಾಥ ಶ್ರೀಗಳು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಆದಿಚುಂಚನಗಿರಿಯ ಶ್ರೀಮಂತಿಕೆಯನ್ನ ಹಾಗೆಯೇ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಅವರ ಮೇಲಿದೆ. ಎಲ್ಲ ದಿನವೂ ಒಳ್ಳೆಯ ದಿನವೆಂದು ಬಾಲಗಂಗಾಧರನಾಥ ಸ್ವಾಮಿಗಳು ನಂಬಿದ್ದರು. ಆಯಾಸ ಲೆಕ್ಕಿಸದೆ ಸಮಾಜ ಸೇವೆಯನ್ನ ಮಾಡುತ್ತಲೇ ಬಂದವರು. ಲಾಭಾಪೇಕ್ಷೆ ಬಯಸದ ಅವರೊಬ್ಬ ಕರ್ಮಯೋಗಿ. ಅಂತಹ ಗುರುಗಳು ಹಾಕಿಕೊಟ್ಟ ಹಾದಿಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸಾಗಬೇಕಾಗಿದೆ. ನಿರ್ಮಲಾನಂದನಾಥ ಸ್ವಾಮೀಜಿಗಳ ಮುಂದಿನ ಹಾದಿಯ ಬಗ್ಗೆ ಹೇಳೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್.